ಅರ್ಥ ಆಯ್ತಾ ನಡೆದು ನಿಜ. ಅಲ್ಲಿ ಪ್ರತಿದಿನ ಏನಾಗ್ತದೆ ಕಾಯಿನ್ ಬೈ ಸೇಲು ಇದೆಲ್ಲದು ನಡೀತಾ ಇರ್ತದೆ. ಎಲ್ಲದೂ ಕೂಡ ಅಲ್ಲೇ ನಡೀತಾ ಇರೋದು. ಇದು ಕ್ರಿಪ್ಟೋ ಬಗ್ಗೆ. ಯಾಕೆ ಕ್ರಿಪ್ಟೋವನ್ನು ಇಂಡಿಯನ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಕ್ಕೂ ಕಾರಣವೂ ಇದೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಇಲ್ಲ. ಒಂದು ಇಂಡಿಯನ್ ಗೌರ್ಮೆಂಟು ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ ಕೊಟ್ಟಿಲ್ಲ. ಅದು ಮೊನ್ನೆ ಗೈಡ್ಲೈನ್ಸ್ ಬಂದಾಗಿದೆ ಸುಪ್ರೀಂ ಕೋರ್ಟಿಂದ. ಯಾವುದೇ ಬ್ಯಾಂಕ್ನವರು ಕ್ರಿಪ್ಟೋ ಕರೆನ್ಸಿನ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಎಲ್ಲೂ ಕೂಡ ಇಲ್ಲೀಗಲ್ ಆಗಿ ಹೇಳಿಲ್ಲ. ಈಗ ನನ್ನ ಮಗಳಿಗೆ ಕ್ರಿಪ್ಟೋ ಕರೆನ್ಸಿ ಸಿಲೆಬಸ್ ಇದೆ, ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ ಎಲ್ಲದನ್ನು ನನ್ನ ಮಗಳಿಗೆ ಇಟ್ಟಿದ್ದಾರೆ. ಈಗ ಅವಳಿಗಿದೆ, ಈಗ ಈ ಸೆಮ್ಮಲ್ಲಿ ಅದೇ ಪಾಠ ಅವಳಿಗೆ ಕಾಲೇಜಲ್ಲಿ. ಅವ್ರ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ಯಾವುದೋ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಅಲ್ಲಿ ಹೋಗ್ಬೇಕು ಮೀಟಿಂಗ್ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ. ಇಷ್ಟ ಆಯಿತು. ಏನು 24,000 ಕ್ರಿಪ್ಟೋ ಕಾಯಿನ್ ಇದ್ದಾವಲ್ಲ, ಅದರಲ್ಲಿ 2 ಕಾಯಿನ್ ನಮ್ಮದಿದೆ. ಬರೀ 2 ಕಾಯಿನ್. 24,000 ಕ್ರಿಪ್ಟೋ ಕಾಯಿನ್ ಇದಾವೆ ಪ್ರಪಂಚದಲ್ಲಿ. ಅದರಲ್ಲಿ 2 ಕಾಯಿನ್ ನಮ್ಮದು. ಫಸ್ಟ್ ಕಾಯಿನ್ ಬಿಟ್ ಕಾಯಿನ್ ನೆನ್ಪಿಟ್ಕ. ಆ 2ರಲ್ಲಿ ಫಸ್ಟ್ ಕಾಯಿನ್ ಬಂದ್ಬಿಟ್ಟು UMT ಅಂತ, ಯೂನಿಟಿ ಮೆಟಾ ಟೋಕನ್ ಅಂತ. UMT ಯೂನಿಟಿ ಮೆಟಾ ಟೋಕನ್. ಇದು 2022 ನವಂಬರ್ 20ನೇ ತಾರೀಕು ಈ ಕಾಯಿನು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಅಂದರೆ ಹುಟ್ಟಿತು. ಯಾರು ಹುಟ್ಟಿಸಿದ್ರು? ಡಾಕ್ಟರ್ ಬಿಜ್ಮೋಹನ್ ಸಿಂಗ್ ಅಂತೇಳಿ 32 ವರ್ಷದ ಒಬ್ಬ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್. ನವಂಬರ್ 22 ನವಂಬರ್ 20 2022 ನವಂಬರ್ 20ನೇ ತಾರೀಕಿಗೆ ಒಂದು UMT ಯೂನಿಟಿ ಮೆಟಾ ಟೋಕನ್ ಅಂತ ಒಂದು ಕಾಯಿನನ್ನು ಕ್ರಿಯೇಟ್ ಮಾಡಿದ. ಅರ್ಥ ಆಯ್ತಾ ಹೇಳಿದ? ಕ್ರಿಯೇಟ್ ಮಾಡಿದ ವ್ಯಕ್ತಿ ಡಾಕ್ಟರ್ ಬಿಜ್ಮೋಹನ್ ಸಿಂಗ್ ಅಂತ, 32 ವರ್ಷದ ರಾಂಚಿಯ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್. ಈ ಸಮಸ್ಯೆ ಇರೋದೇ ಗೊತ್ತಾ? ಕಾಯಿನನ್ನೇ ಕ್ರಿಯೇಟ್ ಮಾಡ್ಬೋದು. ಒಂದು 100 ಕೋಟಿ, ಒಂದು 50 ಕೋಟಿ ಇದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಕ್ವಶನ್ ಏನಪ್ಪ ಅಂತಂದರೆ, ಕ್ರಿಯೇಟ್ ಮಾಡಿದಂಥ ಕಾಯಿನನ್ನು ಸೇಫಾಗಿ ಸೆಕ್ಯೂರ್ ಆಗಿ ಇಡಬೇಕು. ಸೆಕ್ಯೂರ್ ಆಗಿ ಇಡಬೇಕು ಅಂತಂದರೆ ಬ್ಲ್ಯಾಕ್ ಚೈನ್ ಬೇಕು. ಒಂದು ಬ್ಲ್ಯಾಕ್ ಚೈನ್ ರೆಡಿ ಮಾಡೋಕ್ಕೆ 650 ಕೋಟಿ ಬೇಕು. ಒಂದು ಬ್ಲ್ಯಾಕ್ ಚೈನನ್ನು ರೆಡಿ ಮಾಡಬೇಕು ಅಂದ್ರೆ 650 ಕೋಟಿ ಬೇಕು. ಅಷ್ಟೆಲ್ಲ ದುಡ್ಡು ಅವನ ಹತ್ರ ಇಲ್ಲ. ಆದರೆ ಒಂದು ಮಾಡ್ಬೋದು. ಯಾರ ಹತ್ರ ಬ್ಲ್ಯಾಕ್ ಚೈನ್ ಇದೆಯಾ ಅಲ್ಲಿ ತಾನೇ ರೆಂಟಿಗೆ ಇಡ್ಬೋದಲ್ಲ. ರೆಂಟಿಗೆ ಇಡ್ಬೋದಲ್ಲ. ನನ್ನ ಕಾಯಿನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ಕಾಯಿನನ್ನು ನೀವು ಇಟ್ಕೊಳ್ಳಿ, ಎವ್ರಿ ಮಂತ್ ನಾನು ಇಷ್ಟು ರೆಂಟ್ ಕೊಡ್ತೀನಿ. ನಾನು ನಿಮಗೆ ಸೇಫ್ ಆಯಿತು. ಒಂದಾಯಿತು. ಈಗ ಕಾಯಿನನ್ನು ಸೇಫ್ ಆಯಿತು. ಪ್ರಪಂಚಕ್ಕೆ ಗೊತ್ತಾಗಬೇಕು, ಭಾರತದ ಒಬ್ಬ ಸಾಮಾನ್ಯ ಹುಡುಗ UMT ಅಂತಕ್ಕಂಥ ಒಂದು ಕ್ರಿಪ್ಟೋ ಕಾಯಿನನ್ನು ಕಂಡು ಹಿಡಿದಿದ್ದಾನೆ. ಇದು ವರ್ಲ್ಡಿಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗುತ್ತೆ? ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗತ್ತಾ? ಪೇಪರಾಗಿ ಹಾಕೋಕ್ಕಾಗತ್ತಾ? ಮೀಡಿಯಾದಲ್ಲಿ ಹಾಕೋದು ಇಡೀ ಪ್ರಪಂಚಕ್ಕೆ. ಆದರೆ ಬಾಯಿಂದ ಬಾಯಿಗೆ ಹೋಗ್ಬೇಕು. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಕ್ರಿಪ್ಟೋ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ಗಳಿಗೆಲ್ಲ ಅವು ಒಂದು ದಿನಕ್ಕೆ 100 ಕೋಟಿ ಜನ ವಿಸಿಟ್ ಮಾಡ್ತಾರೆ ಅಲ್ಲಿ. ಇವತ್ತು ಯಾವ ಕಾಯಿನ್ ಬಂತು, ಇವತ್ತು ಕಾಯಿನ್ ಪ್ರೈಸ್ ಏನಿದೆ,